ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಹಾಗೆಯೇ ವೇಸ್ಟ್ ಅಂತ ಬಸ್ಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರೀಯೂಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ಗಳು ಮೊದಲೇ ಗೊತ್ತಿದ್ರೆ ಚೆನ್ನಾಗಿತ್ತು ಅಂದ್ಕೊಳ್ತೀರಿ. ಅಷ್ಟು ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ತಡ ಮಾಡ್ತೇನೆ ಮೊದಲೇ ಟಿಪ್ ಯಾವ್ದಂತೇಳಿ ನೋಡ್ಕೊಂಡ್ ಬರೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ತಂತಿ ಅಥವಾ ಮೆಟಲ್ ಅಂತ ಹೇಳ್ತೀವಿ ಅಲ್ವಾ, ಈ ರೀತಿ ಬಳೆಗಳನ್ನ ನಾವು ವೇರ್ ಮಾಡಿದಾಗ ಒಬ್ರೊಬ್ರು ಕೈ ಸೆನ್ಸಿಟಿವ್ ಇದ್ರೆ ಕೈಯೆಲ್ಲ ರ್ಯಾಸಸ್ಗಳಾಗ್ತಾ ಇರುತ್ತೆ. ಸೊ ಇದು ಅಷ್ಟೊಂದು ಕಂಫರ್ಟ್ ಅಂತ ಅನ್ಸೋದಿಲ್ಲ. ಅವರಿಗೆ ವೇರ್ ಮಾಡ್ಬೇಕಂತ ತುಂಬಾನೇ ಇಷ್ಟ ಇರುತ್ತೆ, ಬಟ್ ಆದ್ರೆ ವೇರ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಸೊ ಅವಾಗ ನೀವು ಈ ಒಂದು ಟಿಪ್ಸ್ ನ ಟ್ರೈ ಮಾಡ್ಬೋದು. ಈ ರೀತಿ ನೀವು ಮೆಟಲ್ ಬಳೆಗಳಿಗೆ ಕೆಳಗಡೆ ಒಂದ್ ಸ್ವಲ್ಪ ವ್ಯಾಸ್ಲಿನ್ ಅನ್ನ ಅಪ್ಲೈ ಮಾಡಿ ಹಾಕೊಳ್ಳೋದ್ರಿಂದ ಕೈಗೆ ಯಾವುದೇ ರೀತಿ ರ್ಯಾಸಸ್ ಗಳಾಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಹಾಲನ್ನು ನೀವು ಕಾಯೋದಕ್ಕಿಟ್ಟು ಎಲ್ಲಾದ್ರೂ ಔಟ್ ಸೈಡ್ ಹೋದ್ರೆ ಅಥವಾ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಮಾಡ್ಕೊಳ್ಬೇಕಂದ್ರೆ ಆಗೋದಿಲ್ಲ. ಯಾಕಂದರೆ ಒಂದೊಂದ್ಸರಿ ಉಕ್ಕು ಬಂದು ಇದೆಲ್ಲ ಚೆಲ್ಬಿಟ್ಟಿರುತ್ತೆ. ಸೊ ಇದನ್ನ ನೀವು ಹೇಗೆ ಅವಾಯ್ಡ್ ಮಾಡೋದು ಅಂತೇಳಿ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಹಾಲನ್ನು ಕಾಯೋದಕ್ಕಿಟ್ಟು ಇದ್ರ ಮೇಲ್ಗಡೆ ಒಂದು ಈ ರೀತಿ ಕಟ್ಟಿಗೆ ಸ್ಪೂನನ್ನು ಇಡೋದ್ರಿಂದ ಹಾಲು ಉಕ್ಕಿ ಔಟ್ಸೈಡ್ ಬರೋದಿಲ್ಲ. ಸೊ ಈ ರೀತಿ ಹಾಲು ಅಲ್ಲದೆ ನೀವು ಬೇಳೆ ಏನಾದರೂ ಬೇಯಿಸ್ಕೊಳ್ಬೇಕಾದ್ರೆ ಉಕ್ಕು ಬರ್ತಾ ಇರುತ್ತಲ್ವ. ಸೊ ಆವಾಗ ನೀವು ಈ ರೀತಿ ಒಂದು ಕಟ್ಟಿಗೆ ಸ್ಪೂನನ್ನು ಇದರ ಮೇಲೆ ಇಡೋದ್ರಿಂದ ಇದನ್ನ ಅವಾಯ್ಡ್ ಮಾಡ್ಬೋದು. ಸೊ ನೀವು ಇನ್ನೊಂದು ಎಕ್ಸ್ಟ್ರಾ ಕೆಲಸ ಬೇಕಾದರೂ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ದಿನನಿತ್ಯದಲ್ಲಿ ಯೂಸ್ ಆಗುವಂಥ ಟಿಪ್ಸೇ, ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೆಟ್ಟೆಡ್ ಸಾರಿಗಳನ್ನು ನಾವು ವೇರ್ ಮಾಡಬೇಕಂದ್ರೆ ಪಿನ್ ಮಾಡ್ಕೊಳ್ತೀವಿ ಅಲ್ವಾ, ಅದು ಪಿನ್ ಏನಾಗ್ತಾ ಇರುತ್ತೆ ಈ ಸಾರಿ ಒಳಗಡೆನೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಯಾಕಂದರೆ ನೆಟ್ ಇರೋದ್ರಿಂದ ಅದನ್ನು ನಾವು ನೆಕ್ಸ್ಟ್ ರಿಮೂವ್ ಮಾಡೋದಕ್ಕೆ ಹೋದರೆ ಪಿನ್ ಸಮೇತ ಬಂದು ಈ ನೆಟ್ ಬ್ಲೌಸ್ ಎಲ್ಲ ಹಾಳಾಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ಸೇಫ್ಟಿ ಪಿನ್ಗೆ ಇದ್ರ ಹಿಂದ್ಗಡೆ ನೀವು ಒಂದು ಚಿಕ್ಕ ಕವರ್ ಅಥವಾ ಇದಕ್ಕೆ ಒಂದು ಮಣಿನ ಹಾಕ್ಕೊಂಡು ನೀವು ಪಿನ್ ಮಾಡ್ಕೊಳ್ಳೋದ್ರಿಂದ ನೆಟ್ ಬ್ಲೌಸ್ ಆಗಿರ್ಬೋದು ಅಥವಾ ಈ ರೀತಿ ತೆಳುವಾದಂಥ ಸಿಲ್ಕ್ ಸ್ಯಾರಿಗಳನ್ನು ವೇರ್ ಮಾಡಿದಾಗ ಅದು ಪಿನ್ ಅವ್ರ ಒಳಗಡೆ ಸೇರ್ಕೊಳ್ಳೋದಿಲ್ಲ. ನೀವು ಆರಾಮಾಗಿ ಈ ಒಂದು ಪಿನ್ನನ್ನು ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ, ಈ ರೀತಿ ನಾನು ಜಸ್ಟ್ ಅವೈಲೇಬಲ್ ಎಲ್ಲರ ಹತ್ರ ಇರೋದು ಒಂದು ಸಣ್ಣ ಕವರ್. ಈ ಕವರ್ ಹಾಕಿಬಿಟ್ಟು ನೀವು ಈ ರೀತಿ ಪಿನ್ ಮಾಡ್ಕೊಳ್ಳೋದ್ರಿಂದ ಈ ಬ್ಲೌಸ್ಗಳಿಗೆ ಆಗಿರ್ಬೋದು ಅಥವಾ ಸ್ಯಾರಿಗಳಿಗೆ ಈ ಪಿನ್ ಸಿಕ್ಕಾಕೊಳ್ಳೋದಿಲ್ಲ. ಹಾಗೆಯೇ ನಿಮ್ಮ ಸ್ಯಾರಿ ಕೂಡ ಸೇಫ್ ಆಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೇಲ್ ಪಾಲಿಶ್ಗಳನ್ನು ನಾವು ಅಪ್ಲೈ ಮಾಡಿದ ನಂತರ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀವಿ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ, ನಂತರ ಇದನ್ನು ಕ್ಯಾಪ್ ಓಪನ್ ಮಾಡೋದಕ್ಕೆ ಬರ್ತಾ ಇರಲ್ಲ, ಇದು ಗಟ್ಟಿಯಾಗಿಬಿಟ್ಟಿರುತ್ತೆ. ಯಾಕಂದರೆ ಕ್ಯಾಪ್ನಲ್ಲಿ ಹಾಗೂ ಇದ್ರ ನೆಕ್ ಮೇಲ್ಗಡೆ ಎಲ್ಲನೂ ನೇಲ್ ಪಾಲಿಶ್ ಅಂಟ್ಕೊಂಡೇ ಇರೋದ್ರಿಂದ ಅದು ಗಟ್ಟಿ ಆಗಿಬಿಡುತ್ತೆ. ಸೊ ಆವಾಗ ನೀವು ಇದನ್ನು ಒಂದು ಸ್ವಲ್ಪ ಇದ್ರ ಮೇಲ್ಗಡೆ ವ್ಯಾಸ್ಲಿನನ್ನು ಅಪ್ಲೈ ಮಾಡಿ ನೀವು ಈ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಇಡೋದ್ರಿಂದ ನೀವು ಎಷ್ಟು ದಿನ ಇಟ್ರೂ ಇದು ನೀಟಾಗಿ ಈಸಿಯಾಗಿ ಓಪನ್ ಆಗುತ್ತೆ, ಹಾಗೆ ಕ್ಲೋಸ್ ಕೂಡ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಮೊದಲು ಇದು ಯಾವ ರೀತಿ ಅಂಟ್ಕೊಂಡಿತ್ತು ಅಂತೇಳಿ. ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ರಿಮೂವ್ ಆಗ್ತಾ ಇದೆ ಅಂತ. ಒಂದೊಂದ್ಸರಿ ನೇಲ್ ಪಾಲಿಶ್ ಸ್ಟಾರ್ಟಿಂಗ್ ಎಲ್ಲ ಹಚ್ಕೊಂಡು ಹಾಗೇನೆ ಇಟ್ಕೊಂಡ್ಬಿಡ್ತೀವಿ, ಅವಾಗ ಇದು ಅಂಟ್ಕೊಂಡು ಗಟ್ಟಿ ಆಗಿಬಿಟ್ರೆ ಇದನ್ನ ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ಪೆಟ್ಸ್ಗಳನ್ನು ನಂಬರ್ ಬಂದಿರೋರು ಡೈಲಿ ವೇರ್ ಮಾಡ್ತಾ ಇರ್ತಾರೆ. ಅದು ಕಣ್ಣಿನ ಸುತ್ತಲೂ ಏನಾಗ್ತಾ ಇರುತ್ತೆ, ಅದೇ ಸೇಮ್ ಎಡ್ಜಸ್ ಎಲ್ಲನೂ ಬಿದ್ದುಬಿಟ್ಟಿರುತ್ತೆ. ಹಾಗೆಯೇ ಇದನ್ನು ಹಾಕ್ಕೊಳ್ಬೇಕಾದ್ರೆ ಕಣ್ಣ ಹತ್ರ ಉರಿ ಬರೋದು ಅಥವಾ ಅಲರ್ಜಿ ಆಗ್ತಾ ಇರುತ್ತೆ. ಮತ್ತು ಗ್ಲಾಸ್ಗಳೆಲ್ಲ ಈ ರೀತಿ ಡಲ್ ಆದರೆ ಇದಕ್ಕೆ ಈ ಒಂದು ವಸ್ತುವನ್ನು ಹಚ್ಚೋದ್ರಿಂದ ನೀವು ನೀಟಾಗಿ ಎಲ್ಲನೂ ಅವಾಯ್ಡ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಒಂದು ಸ್ಪೆಟ್ಸ್ಗೆ ನಾನಿಲ್ಲಿ ಗ್ಲಾಸ್ಗೆ ಜಸ್ಟ್ ವ್ಯಾಸ್ಲೈನನ್ನು ಅಪ್ಲೈ ಮಾಡಿದ್ದೀನಿ. ಹಾಗೆಯೇ ನೀವು ಎಲ್ಲಿ ನೋವಾಗ್ತಾ ಇರುತ್ತೆ ಅಲ್ವಾ, ಕಣ್ಣಿನ ಹತ್ರ ಆಗಿರ್ಬೋದು ಅಥವಾ ಎಲ್ಲಿ ಎಡ್ಜಸ್ ಎಲ್ಲ ಬೀಳ್ತಾ ಇರುತ್ತೆ ಅಲ್ಲೆಲ್ಲ ನೀವು ಸ್ವಲ್ಪ ಇದಕ್ಕೆ ಸ್ಪೆಟ್ಸ್ಗೆ ವ್ಯಾಸ್ಲಿನನ್ನು ಅಪ್ಲೈ ಮಾಡಿ ವೇರ್ ಮಾಡೋದ್ರಿಂದ ಅಲ್ಲಿ ರ್ಯಾಸಸ್ಗಳು ಏನೂ ಆಗೋದಿಲ್ಲ, ನೀವು ಈಸಿಯಾಗಿ ವೇರ್ ಮಾಡ್ಬೋದು ಇದು ಒಂದು ಸ್ಪೆಟ್ಸನ್ನು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ವ್ಯಾಸ್ಲಿನ್ ಹಚ್ಚಿ ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ರಬ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಏನು ಅಪ್ಲೈ ಮಾಡೋದು ಬೇಕಿಲ್ಲ, ಈ ಒಂದು ಜಸ್ಟ್ ವ್ಯಾಸ್ಲಿನಿಂದ ನೀವು ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳಿಂದ ಅವಾಯ್ಡ್ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್
ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಯಾರೆಲ್ಲ ಸ್ಪೆಕ್ಸ್ ವೇರ್ ಮಾಡೋರಿಗೆ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ನಿಮ್ಗೇನೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ತಿಳಿಸೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.